ಬರ್ತಾವ್. ಆ ಕಳ್ಳಿ ಗಿಡದಾಗಿನ ಹಾಲು ಹೊರಗೆ ಬರ್ಬೇಕಾದ್ರ ಇವನಂತ ಒಬ್ಬ ಗಂಡಸಬೇಕು ಅಲ್ಲಿ ಹಂಗ ಕಲ್ಲು ತಗೊಂಡ್ ಕೈಯಾಗ ಕಲ್ಲು ತಗೊಂಡು ಜಜ್ಜಿದ ಕಳ್ಳಿ ಒಳಗಿನ ಗಿಡದಾಗಿನ ಹಾಲು ಚಿರಿತೈತ ಜಿಗಿ ಒಟ್ಟು ಜಜ್ಜಾವ್ ಬೇಕು ನೋಡು. ಜಜ್ಜರನ್ನ ಹೊರಗೆ ಬರೋ ಹಾಲು ಇವ್ರಿಗೆ ಒಟ್ಟು ಜಜ್ಜಾವ್ ಬೇಕು. ಜಜ್ಜಾವ್ ಬೇಕ. ಯಾಕಂದ್ರ ನೋಡು ತಂಗಿ, ನೀನ್ ಹಂಗ ಮಾತಾಡಕ್ ಹೋಗ್ಬೇಡ. ಹೌದೌದ. ಯಾಕಂತ ತಿಳ್ಕೊನಿ, ಎಲ್ಲಿ ಹೋದ್ರು ಪರಮೇಶ್ವರ ಬೇಕ, ಎಲ್ಲಿ ಬಂದ್ರು ಗಂಡ ಬೇಕ. ಗಂಡನ ಬಿಟ್ರೆ ನಿನಗ ಮುಕ್ತಿ ಇಲ್ಲ. ಜಗತ್ತದಾಗಿ ಹೆಣ್ಣು ಅಂತ ವಸ್ತು ಐತೆ ಅಂತ ನೀ ಹೇಳ್ತಿ. ನಿನ್ನ ಬಿಸಮ ಸೀರೆ ಉಟ್ಟ ಅಂತ ಹೇಳ್ತಾಳ. ಇನ್ನೇನ್ ಹೇಳ್ತಾಳ ತಮ್ಮ, ನಿನ್ನ ಯಾರಪ್ಪ ಅಂತಂದ್ರ ರಾಮ ಸೀರೆ ಉಟ್ಟಾನ, ಭೀಮ್ ಸೀರೆ ಉಟ್ಟಾನ, ಕೃಷ್ಣ ಸೀರೆ ಉಟ್ಟಾನ, ನಿಮ್ಮ ಪರಮೇಶ್ವರ ಸೀರೆ ಉಟ್ಟಾನ. ಯಾವ್ದ ಸೀರೆ ಹೇಳಾಕತ್ತಿ ನೀನು? ಯಾವ್ದು ಹೇಳಾಕತ್ತಿ? ಹೊಸಕೊಟ್ಟಿ ನೀ ಉಟ್ಕೊಂಡು ಬಂದಿಲ್ಲ ಎಂತ ಹಂಡ ಬಂಡ ಸೀರೆ ಯಾವ ಹೇಳಬೇಡ ನನಗ. ಅದನ್ನ ಸೀರೆ ಅದನ್ನ ತಯಾರು ಮಾಡಿದವನು ನಮ್ಮ ಅಪ್ಪನದಾನ. ಸೀರೆ ನಿನಗ ಚಾಸ ಕೊಟ್ಟವನು ನಮ್ಮ ಅಪ್ಪನದಾನ. ಪೈಲೆ ಪ್ರಥಮದ ತವ್ರ ಮನ್ಯಾಗ ಸೀರೆ ಪರಿ ಅದಾವ ನೈಕಿಗೆ ಸೀರೆ ಇಲ್ಲ. ಯಾವಾಗ ಮಾತಾಡಿಕೆ ಅಂದ ಗಟ್ಟಿ ಮಾಡಿ ಕೊಟ್ರ ನೋಡ, ಅವಾಗ ನಿನಗೆ ಎಣಿಪಾತಲ್ಲ. ಐ ಸೀರೆ, ದೊಡ್ಡ ಸೀರೆ, ಮೆರವಣಿಗೆ ಸೀರೆ, ಎಣ್ಣೆ ಪಾತಲ ಸೀರೆ, ಅರಿಶಿನ ಸೀರೆ, ಬಾಟಿಗೆ ಸೀರೆ ಇವು ಏನಾರ ಎದ್ದು ತವ್ರ ಮನ್ಯಾಗ ನಿನಗ ಬರೇ ಮಾತಾಡಕ ಬಂದಾಗ ಗಟ್ಟಿ ಮಾಡಿದಾಗ ನಿನಗೆ ಇಟ್ಟು ಸೀರೆ ಕೊಟ್ಟನ್ನ. ಯಾವ ಸೀರೆ ಹೇಳಾಕತ್ತಿ? ಸೀರೆ ತಯಾರು ಮಾಡಿದವನು ಅವನೇ ಅದಾನ. ತಯಾರು ಮಾಡಿದವನು ಅವನೇ ಅದಾನ. ಶರೀರ ನಿರ್ಮಾಣ ಮಾಡಿದವನು ಅವನೇ ಅದಾನ. ಗಂಡ ಮಾಡಿದವನು ಅವನೇ ಅದಾನ. ಹೆಣ್ಣು ಮಾಡಿದವ ಅವನೇ ಅದಾನು. ನಪುಷಕಲಿಂಗ ಮಾಡಿದವನು ಅವನೇ ಅದಾನ. ಎಲ್ಲ ಮಾಡೋ ಅಂತ ಚೈತನ್ಯ ಪರಮಾತ್ಮನ ತಕೈತಿ. ಎಲ್ಲರ ಬಂದ್ ಏನಾರ ಹೇಳಿದ್ರೆ ನಿನ್ನ ಸರಳ ಬಿಡಂಗಿಲ್ಲ ಮತ್ತನ. ಯಾಕಂದ್ರೆ ಹೇಳ್ತಾನೆ ಕೇಳ್ತಂಗಿ, ಆ ಭೀಮ ಸೀರೆ ಉಟ್ಟಾನಂತ ನೀ ಹೇಳ್ತಿ ಉಲ್ಲೇಖ ಮಾಡಿ ಅವ ಯಾಕೆ ಮಾಡ್ಯಾನಂದ್ರ ನಿನ್ನ ಮೆಟ್ಟಿಗೆ ಹಚ್ಚು ಸಲುವಾಗಿ ಮಾಡ್ಯಾನ ಕೆಲಸ. ಏನಾಗಿತ್ತಪ್ಪ ಅಂತಂದ್ರ ಪಂಚ ಪಾಂಡವರು 12 ವರ್ಷ ಏನಾಗಿತ್ತಪ್ಪ ಅಂದ್ರೆ ವನವಾಸ, 1 ವರ್ಷ ಅಜ್ಞಾಪವಾಸ ವಿರಾಟ್ ರಾಜನ ಮನೆ ಆಗಿತ್ತು, ಮನಿ ಒಳಗಿತ್ತ. ಅವಾಗ ಏನಾಗಿತ್ತು, 12 ವರ್ಷ ಏನ್ ಮಾಡಿದ್ರು? 12 ವರ್ಷ ವನವಾಸ ಮುಗಿಸಿದ್ರು. 1 ವರ್ಷ ಅಜ್ಞಾಪವಾಸ ವಿರಾಟ್ ರಾಜನ ಮನಿ ಒಳಗ 5 ಮಂದಿ ಕೂಡಿ ಒಂದೊಂದು ಪರಿವರ್ತನೆಗಳನ್ನು ಮಾಡ್ತಿದ್ರು ಅವರು. ಹೌದೌದು. ಮಾಡುವಾಗ ಭೀಮ ಒಂದು ವೇಷಧಾರಣೆ ಮಾಡ್ತಿದ್ದ, ಲಕ್ಷ್ಮಣ ಒಂದು ಏನಪ್ಪಾ ಅಂದ್ರೆ ಅರ್ಜುನ್ ಒಂದು ಮಾಡ್ತಿದ್ದ, ಮತ್ ಇದು ಅಲ್ಲಾರ ಏನ್ ಮಾಡ್ತಿದ್ದ, ಅರ್ಜುನ್ ಒಂದು ಮಾಡ್ತಿದ್ದ. ಮತ್ತೆ ಈ ಭೀಮ, ನಕುಲ, ಸಹದೇವ ಎಲ್ಲಾರು ಒಂದೊಂದು ಕಾಯಕಗಳನ್ನು ಮಾಡ್ತಿದ್ರು. ಹೌದೌದು. ಕಾಯಕವನ್ನು ಮಾಡುವಾಗ ಏನಾಗ್ತಿದ್ದಪ್ಪ ಅಂದ್ರ ಗರಡಿನ ಮನೆಗೆ ದ್ರೌಪದಿ ಬುತ್ತಿ ತಗೊಂಡು ಹೋಗ್ತಿದ್ರು. ಯಾರ ಇವ್ರವ ದ್ರೌಪದಿ ತಗೊಂಡು ಹೋಗ್ತಿದ್ರು. ಅವಾಗ ಏನಾಯ್ತಪ್ಪ ಅಂತಂದ್ರ ಕೀಚ್ಕೊಂಡು ಅಂತವ ಈ ದ್ರೌಪದಿ ಮ್ಯಾಗ ಮನಸ್ಸು ಮಾಡಿದ. ಮನಸ್ಸು ಮಾಡಿ ದ್ರೌಪದಿ ಮ್ಯಾಗ ಮನಸ್ಸು ಮಾಡಿಬಿಟ್ಟ. ದ್ರೌಪದಿ ಬಂದಕ್ಕೆ ಅಂತ ಹೇಳಿಬಿಟ್ರ ಪತಿದೇವನ ಮುಂದ, ಗಂಡನ ಮುಂದ, ಏ ಪತಿದೇವ, ಏ ಜಗದ ಬರಿತ ಅಲ್ಲ ನನಗರ ಕೀಚ್ಕೊಂಡು ಅಂತ ದೈತ ನನ್ನ ಮ್ಯಾಲ ಮನಸ್ಸು ಮಾಡ್ಯಾನ. ಒಟ್ಟು ಏನ್ ಮಾಡ್ತೀನಿ ನನಗ ಗೊತ್ತಿಲ್ಲ ತಿಳ್ಕೊಂಡು ಹೋಗಿ ಬಂದು ಹೇಳಿದಾಗ ಅವಾಗ ವಿಚಾರ ಮಾಡಿದ ಭೀಮ. ಏನ್ ವಿಚಾರ ಮಾಡಿ? ವಿರಾಟ್ ರಾಜ ಹೇಳ್ತಾನ, ನೋಡು, ಕೇವಲ ಬರೀ ಸೀರಿಗಾಗಿ ಆಶೆ ಮಾಡ್ಯಾನ. ಏನೋ ಅವೇನೇನು ಹೆಣ್ಣಿಗೇನು ಆಶೆ ಮಾಡಿಲ್ಲ. ಬರೀ ಏನ ಬಣ್ಣದ ಸೀರೆ ಐತಿ, ಬಣ್ಣಕ್ಕಾಗಿ ಆಶೆ ಮಾಡ್ಯಾನ. ಹೌದೌದು. ಅದನ್ನೊಂದು ದಗದ ಮಾಡ್ಬೇಕು ತಮ್ಮ ಅಂತ ಹೇಳಿದವ ಯಾರು? ವಿರಾಟ್ ರಾಜ. ಅವಾಗ ಹೇಳಿದ ಕೂಡಲೇ ಏನ್ ಮಾಡಿದ್ರು? ಅವಾಗ ಏನ್ ಮಾಡಿದ? ದ್ರೌಪದಿ ವೇಷವನ್ನ ಧಾರಣ ಮಾಡಿದ ಭೀಮ. ವೇಷವನ್ನ ಧಾರಣ ಮಾಡ್ಕೊಂಡು ತಲೆ ಮೇಲೆ ಬುತ್ತಿ ಇಟ್ಟುಕೊಂಡು ಗರಡಿನ ಮನೆಗೆ ಗರಡಿನ ಮನೆಗೆ ಬಂದ. ಕೀಚಕ ಮನೆಯಾಗ ಕೂತಿದ ಗರಡಿನ ಮನೆಯಾಗ ಇವ ಹೋಗಿಕೆ ಏನ್ ಮಾಡಿದ? ಹೋಗಿ ಭೀಮ್ ಹೋಗಿ ಗರಡಿನ ಮನೆಯಾಗ ಕಾಲಿಟ್ಟ. ಕೀಚಕ ಬಂದ ತೆಕ್ಕಿ ಬಿದ್ದು ಬಿಟ್ಟ. ಹೌದು. ಕೀಚಕ ಬಂದ ತೆಕ್ಕಿ ಬಿದ್ದು ಬಿಟ್ಟ. ಕೀಚಕ ಬಿದ್ದ ಕೂಡ್ಲಿ ಯಾವ ಬಲ್ಲಾಡಿ ಭೀಮ್ 10 ಪಟ್ಟ ಆಣಿ ಆಟ ತಾಕತ್ತಿತ್ತ ಭೀಮನ ಹತ್ತಿರ. ಹೌದು. ಅವಾಗ ಏನ್ ಮಾಡಿದ? ಇವನ ಕೀಚಕನ ಎತ್ತಿ ಬುಗುದಕ್ಕೆ ಎದಿ ಮೇಲೆ ಕೂತ. ಎದಿ ಮೇಲೆ ಕೂತಕ್ಕೆ ಅಚಕ ಕಾಲು ಹಿಡಿದಕ್ಕೆ ಸೀಳಿ ಬುಗದು ಬಿಟ್ಟ. ಜೋರ ಕಡತ ನಮ್ಮ ಭೀಮ್ ಹೋಗಿದ್ದ, ಕೀಚಕನ ಸೀಳಿ ಬುಗುದ ಬರಬರಿ ಆತ್. ಜೋರ ಕಡತ ನಮ್ಮ ಭೀಮ್ ಹೋಗಲಾರ್ದ ನಿಮ್ಮ ದ್ರೌಪದಿ ಒಳಗೆ ಹೋಗಿ ಸಿಕ್ಕಿದ್ರಂದ್ರ ಕೀಚಕನ ಕೈಯಾಗ ಗಿಸ್ಕೊಂಡು ಹೋಗ್ತಿತ್ತು. ಏ ಹುಚ್ಚಿ ಬಾಳ ಮುಂದುವೈತಿದ್ರಾಗ ನಿಮಗೆ ಎಲ್ಲಿ ಬೇಕಾದಲ್ಲಿ ಕಂಟಕ ಬಂದಾಗ, ಎಲ್ಲಿ ಬೇಕಾದಲ್ಲಿ ನಿಮಗ ನಷ್ಟ ಆದಾಗ, ಎಲ್ಲಿ ಬೇಕಾದಲ್ಲಿ ನಿಮಗ ಏನಪ್ಪಾ ಅಂತಂದ್ರ ತೊಂದ್ರೆ ಇದ್ದಾಗ ಎದಕ್ ಬೇಕಾದಕ್ಕ ಬಂದಾಗ ತಂಗಿ ನಮ್ಮ ಅಪ್ಪಗಳು ಬಂದು ನಿನಗ ಸಹಕಾರ ಮಾಡ್ಯಾರ, ಸಹಾಯ ಮಾಡ್ಯಾರ, ಪುಣ್ಯ ಮಾಡ್ಯಾರ. ಅವರ ಮಾಡಿದಲ್ಲೇ ಜಗತ್ತದೊಳಗೆ ಹೆಣ್ಣು ಉಳಿದೈತಿ, ಹೆಣ್ಣು ಬೆಳೆದೈತಿ. ಜೋರ ಕಡತ ನಮ್ಮ ಅಪ್ಪಗಳು ಇರ್ಲಿಕ್ಕಂದ್ರ ಆಗತ್ತಿದ್ದಿಲ್ಲ. ಯಾಕಾಗ್ತ ಅವ್ರ ಕೈಲಿ? ನಮ್ಮ ಅಪ್ಪನತಕ್ಕ ಅಂತ ಪವರ್ ಇತ್ತು, ಅಂತ ಅವತಾರಗಳನ್ನು ಧಾರಣ ಮಾಡ್ತಿದ್ರ ಅವ್ರ. ಹೌದು. ಅಂತಿತ್ತ ಪವಾಡಗಳನ್ನು ಮಾಡ್ಯಾರ ಜಗತ್ತದಾಗ. ಮಾಡ್ಯಾರ. ಅದಕ್ಕ
ಅದಕ್ಕಾಗಿ ತಂಗಿ ನಿಮ್ಮ ಹೆಣ್ಣಿನ ಮಾನ ಕಾಪಾಡೋ ಸಲುವಾಗಿ ನಮ್ಮ ಅಪ್ಪಗಳು ಕೆಲಸ ಹಿಂಗ ಮಾಡ್ಯಾರ. ಕೃಷ್ಣ ಸೀರೆ ಉಟ್ಟಾನ. ಕೃಷ್ಣ ಸೀರೆ ಉಡಬೇಕಾದ್ರ ಒಂದು ದಗದಾಗೈತಿ. ಏನಾಗೈತಿ? ಕೃಷ್ಣ ಸೀರೆ ಉಡಬೇಕಾದ್ರ ತಂಗಿ ಅದ ಏನಾಗಿತ್ತಪ್ಪ ಅಂತಂದ್ರ ಒಂದು ಮುತ್ತಿನ ಹಾರ ಇತ್ತು. ಎಲ್ಲಿತ್ತು? ಮುತ್ತಿನ ಹಾರ ಯಾರು ತಂದು ಕೊಟ್ಟಿದ್ರಪ್ಪ ಅಂತಂದ್ರ ಅದು ಇಂದ್ರನ ಆಸ್ಥಾನದಾಗಿತ್ತು. ಅವಾಗ ಯಾರಪ್ಪ ಅಂದ್ರ ನಾರದ ಮುನಿ ಎಲ್ಲಿ ತಂದು ಕೊಟ್ಟದನ? ಎಲ್ಲಿ ತಂದು ಕೊಟ್ಟಾನ? ಕೃಷ್ಣನ ಕೈ ಒಳಗ ತಂದು ಕೊಟ್ಟ. ಹೌದೌದು. ಕೃಷ್ಣನ ಕೈ ಒಳಗ ತಂದು ಕೊಟ್ಟಾಗ ಕೃಷ್ಣ ಏನ್ ಮಾಡಿದ? ಇದನ್ನ ಓದಕ್ಕೆ ಹೆಂಡತಿ ಕೈಯಾಗ ಕೊಡ್ಬೇಕಂತ ಸತ್ಯಭಾಮನ ಕೈಯಾಗ ಕೊಟ್ಟ. ಸತ್ಯಭಾಮನ ಕೈಯಾಗ ಕೊಟ್ಟಾಗ ಸತ್ಯಭಾಮನ ಕೈಯಾಗ ಕೊಡಾಗ ಸತ್ಯಭಾಮ ಏನಂದ್ಲು? ಸತ್ಯಭಾಮ ಏನಂತ ತೋಳಿಕೆ ಇಟ್ಟುಕೊಂಡಿಳು. ಅದು ಅಂತ ಮುತ್ತಿನ ಸರ ಇದ್ದಿದ್ದಿಲ್ಲ. ಹೌದೌದು. ಅದರ ತಕ್ಕ ಬಹಳ ಅಷ್ಟ ಐಶ್ವರ್ಯ ತುಂಬಿ ಬಿಟ್ಟಿತ್ತು. ಹೌದು. ಅವಾಗ ಏನ್ ಮಾಡಿದವ ಕೃಷ್ಣ? ಏನ್ ಮಾಡ್ಯಾನ? ಆ ಮುತ್ತಿನ ಹಾರ ಕೊಟ್ಟದ್ದು ಹೊಳ್ಳಿ ಕೊಡಂತೇಳಿ ವಾಪಸ್ ಕೇಳಿದ. ವಾಪಸ್ ಕೇಳ್ತಾನ. ವಾಪಸ್ ಕೇಳಿದ ಕೂಡ್ಲೆ ನಾ ಕೊಟ್ಟ ಮುತ್ತಿನ ಹಾರ ಕೊಡಂಗಿಲ್ಲ ಹೋಗ ಅಂದ್ಬಿಟ್ಟು. ಹೌದ್. ನೀ ಕೊಡಂಗಿಲ್ಲ ಅಂದ್ರ ನಾ ಬಿಡಂಗಿಲ್ಲ ಅಂದ್ರ ಕೃಷ್ಣ ಪರಮಾತ್ಮ ನಾ ಬಿಡಂಗಿಲ್ಲ. ನಾ ಬಿಡಂಗಿಲ್ಲ ಅಂದ್ರ ನಾ ಕೊಡಂಗಿಲ್ಲ, ನೀ ಬಿಡಂಗಿಲ್ಲ. ಹೆಂಗ ವಾಕ್ವಾದ ನಡೀತು. ವಾಕ್ವಾದ ನಡೆದಾಗ ಸತ್ಯಭಾಮ ನನ್ನ ಜೋಡಿ ವಾಕ್ವಾದ ಮಾಡಬೇಡ, ನನ್ನ ಜೋಡಿ ಹಠ ಹಾಕಬೇಡ, ನನ್ನ ಜೋಡಿ ಪಣ ತೊಡಬೇಡ. ಪಣ ತೊಡಬೇಡ. ಯಾವ ವೇಷದಾಗ ಬರ್ತಾನೆ ಏನ್ ಮಾಡ್ತಾನೆ ಗೊತ್ತಾಗಂಗಿಲ್ಲ. ಅಂತ ಕೇಳಿದ ಮಾತಿಗೆ ಮಾತು ವಚನ ಹಾಕಿ ಹೋಗಿಬಿಟ್ಟ. ಹೋಗಿಬಿಟ್ಟಾಗ ರವು ಸತ್ಯಭಾಮ ಹೇಳ್ತಾಳ, ಏನ್ ಹೇಳ? ಏ ಕೃಷ್ಣ ಪರಮಾತ್ಮ, ಏ ಪತಿದೇವ, ಏ ಬರಬೇಕಾದ್ರ ನಾನು ಹೋಗಿ ಕೇಂದ್ರ ದೇವಿ ಪೂಜೆ ಮನ್ಯಾಗ ಹಾಕೊಂಡು ಕುಂದಿರ್ತನು. ಒಟ್ಟ ಗಂಡಸರ ರೂಪಣೆಯಾಗ ಬರಬಾರದು. ನೀ ಹ್ಯಾಗ ಬಂದ್ ಒಯ್ತಿ ಒಯ್ ನೋಡು ನಿನ್ನ ಪಾವರ್ ಇದ್ರ ಅಂದಳಾಕಿ. ಹೌದ್ ಹೌದು. ಅವಂದ ಏ ಹುಚ್ಚಿ ಅಂದವ. ಹೌದ್. ನಿನ್ನ ಮಲ ಮಾಡುದು ಎಷ್ಟೊತ್ತ ಹುಚ್ಚು ಬಟ್ಟಿ ಅಂದವ. ಹೌದು. ಅಲ್ಲ ಎಷ್ಟೋ ಮಂದಿನ ಮಲ ಮಾಡಿ ಜಗತ್ತದಾಗ ಜಗತ್ತಿನೊಳಗ ಅಂದ ಕೂಡ್ಲೇನ ಪರಮಾತ್ಮ ಪಣ ತೊಟ್ಟಿ ಏನ್ ಮಾಡಿದ? ಇಡೀ ಬ್ರಹ್ಮಾಂಡ ಬುಟ್ಟಿ ಒಂದ ಕ್ಷಣದಾಗ ಮಾಡಿದ. ಇಡೀ ಬ್ರಹ್ಮಾಂಡನ ಬರೀ ಬುಟ್ಟಿ ಒಳಗ ಮಾಡಿಟ್ಟ. ಒಂದು ಬುಟ್ಟಿ ಮಾಡ್ಯಾನ. ಅವಾಗ ತಂಗಿ ಏನ್ ಮಾಡಿದ? ಒಂದ ತನ್ನ ಏನ್ ಮಾಡಿದಪ್ಪ ಅಂತಂದ್ರ ಕಾಮದಿಂದ ತಯಾರು ಮಾಡಿಕೆಂದ ಪ್ರದ್ಯುಮ್ನ ಹಂತ ಮಗನ ತಯಾರು ಮಾಡಿದ. ಮಗನ ತಯಾರು ಮಾಡಿಕೆಂದ ಹಿಂದೆ ಏನ್ ಮಾಡಿದ? ಆ ಚಕ್ರವನ್ನ ಸುದರ್ಶನ ಚಕ್ರವನ್ನ ತಗೊಂಡಕ್ಕೆ ಹಿಂದೂ ತುರುಬಿನೊಳಗೆ ಇಟ್ಟುಕೊಂಡ. ಆದ್ರ ನನಗೊಂದ್ ಸಂಶಯ ಬರ್ತೈತಿ. ಏನ್ ಸಂಶಯ ಬಂದೈತಿ? ಈ ಹೆಣ್ಮಕ್ಳು ಹಿಂದೂ ತುರುಬಿನಾಗ ಹೂವ ಹಾಕ್ತಾರಲ್ಲ, ಹೌದ ಕರೆ ಐತಮ್ಮ. ಅಲ್ಲಿ ಯಾಕೆ ಹಾಕ್ತಾರ? ತುರುಬಿನಾಗ ಹಾಕಬೇಕಾದ್ರೆ ದಗದೈತೆ ಅಲ್ಲಿ. ನಮ್ಮ ಅಪ್ಪನ ದಿನಸ ಐತೆ, ಅಪ್ಪನ ದಿನಸ ಐತೆ, ಹಿಂಗೈತಿ. ಅದಕ್ಕಾಗಿ ತಂಗಿ ಹೋಗಿ ಕೇಳಿದ ತುರುಬಿನೊಳಗೆ ಏನಪ್ಪಾ ಅಂದ್ರೆ ಸುದರ್ಶನ ಚಕ್ರ ಇಟ್ಟ ತಲೆ ಮೇಲೆ ಬುತ್ತಿ ಇಟ್ಟುಕೊಂಡಕ್ಕೆ ಬುಟ್ಟಿ ಇಟ್ಟುಕೊಂಡಕ್ಕೆ ಒಳಗ್ ಹೊಂಟ ಮಂದಿರದಾಗ. ಒಳಗ್ ಹಾಕ ಮಂದಿರದಾಗ ಹೋಗ್ಬೇಕಾದ್ರೆ ಏನ್ ಮಾಡ್ತಾನ? ಅವಾಗ ನಮ್ಮ ಅಪ್ಪ ಒಂದು ದಗದ ಮಾಡ್ಯಾನ. ಏನ್ ಮಾಡ್ಯಾನ್ರಿ? ಅವಾಗ ತಂಗಿ ಆ ಮಂದಿರದಾಗ ಹೋಗಬೇಕಾದ್ರ ನಾವು ಪರವಂಜಿ ರೂಪವನ್ನ ಧಾರಣ ಮಾಡ್ಕೊಳಕ್ಕೆ ಒಳಗ ಮಂದಿರದಾಗ ಹೋದಾಗ ಕೂಡ್ಲಿನ ದೂತಿ ಒಬ್ಬ ಇದ್ದ ಇಲ್ಲಿ ಭಾಗದಾಗ. ದೂತಿ ಒಬ್ಬ ಇದ್ದ. ಹಾದ ಕೂಡ್ಲಿ ನೋಡಿದ. ಯಾರಮ್ಮ ಅಂತ ಕೇಳಿದ. ಏನಿಲ್ಲ, ನಾನು ದೇವಲೋಕದ ಕೊರೆಯು ಬಂದು ನಿಮ್ಮ ಅವ್ವ ಎಲ್ಲಿದ ಬಾ ತೆಳಕಿ ಹೊರಗಂದ್ ನಾವು. ಒಳಗ ದೇವ ಪೂಜೆ ಮಾಡ್ಕೋತ ಕೂತಿದ್ದಲ್ಲ ಸತ್ಯಭಾಮ. ಇವ್ ಹೊರಗ ಬಂದ್ರು. ಬಂದ ಕೂಡ್ಲಿ ಹೇಳ್ತಾರವ. ಏನ್ ಹೇಳ್ತಾನೋ ನೋಡು ತಂಗಿ, ನಿನಗ ಏನ್ ಬೇಕು ಏನಿಲ್ಲ ನಾ ಒಂದು ಕ್ಷಣದಾಗ ಕೊಟ್ಟು ಹೋಗುತ್ತನು. ನಿನಗೇನ್ ಬೇಕಂತ ಕೇಳಿದ್ರೆ ಅವಕಿ ಸತ್ಯಭಾಮ ಈಕಿಗೆ ಏನಾಗಿತ್ತು? ಕೃಷ್ಣ ಪರಮಾತ್ಮ ಹೋಗಿ 4 ದಿನ ಆಗಿತ್ತು. ಹುಚ್ಚಿಡ್ದಂಗ ಆಗೈತಿ. ಈಕಿ ಕುಂಬಾರ ಹೊದಕ್ಕೀಗಿ ಗಂಡಿಲ್ಲಾರ್ದಾಗ ಏನ್ ಬಿಟ್ಟು ಹೋಗಿದ್ದವ. ಆಕೆ ಅಂದಳು ಇಲ್ಲ, ಈ ಕೊರಿವಿರ ಬಂದ ಹಿಂದಿಂದ ಮುಂದಿಂದ ಎಲ್ಲ ಹೇಳ್ತಾನಂತಾಳು. ಮತ್ ನನ್ನ ಗಾಂಡಿ ಎಲ್ಲಿ ಹೋಗ್ಯಾನ ಅದನ್ನ ಕೇಳ್ಬೇಕಂತ ಈಕಿ ಚಿಂತಿ ಬಿತ್ತು ಮನದಾಗ. ಬಿದ್ದಾಗ ಅವಾಗ ಏನಾತಮ್ಮ? ಏನಾತು? ಅವಾಗ ಏನ್ ಮಾಡಿದವ? ನಿನ್ನ ಎಲ್ಲಿದಾನು ಎಲ್ಲಿಲ್ಲ ಎಲ್ಲ ಹೇಳ್ತಾನೆ ಹಿಂದಿಂದ ಮುಂದಿಂದು. ಒಂದು ದಗನ ಮಾಡ್ಬೇಕು ನೀ ಅಂತಂದವ. ಏನು ದಗನ ಮಾಡ್ಬೇಕ? ಏನು ಎಲ್ಲಾರು ಉಂಡಿರ್ಬೇಕು, ಉಂಡು ಉಳಿದಿರ್ಬೇಕ. ಎಂಜಲಾಗಿರಬಾರ್ದು, ಇರಿವಿ ಮುಟ್ಟಿರಬಾರ್ದು, ನೊಣ ಮುಟ್ಟಿರಬಾರ್ದು, ಒಟ್ಟ ಎಂಜಲಾಗಿರಬಾರ್ದು. ಅನ್ನ ಪ್ರಸಾದ ತಂದು ನೀಡಂತ ಹೇಳಿದವ ಯಾರು? ಕೊರವಂಜಿ. ಅವಾಗ ಅಂದಳಿಕೆ ಎಂತ ದೊಡ್ಡ ಮಾತ. ಕೊರವಂಜಿ ಏನ್ ಬೇಕು ನಿನಗಂದಳಕ್ಕಿ? ಏನ್ ಬೇಕಾದೈತಿ? ನನ್ನ ಮನೆ ಒಳಗ ಪಂಚ ಅಮೃತ ಐತಿ, ಎಲ್ಲಾನು ಐತಿ. ಏನ್ ಬೇಕಾದ ಕೇಳ ಹಾಕ್ತಾನತ್ತಳ ಅಂದಾಗ ಹೋಗಿ ಮನಿ ಒಳಗಿಂದ ಅನ್ನ ತಗೊಂಡು ಬಂದಳು. ತಂದಾಗ ಏನಾತ? ಅನ್ನ ತಗೊಂಡು ಬಂದಾಗ ಹೇಳ್ತಾಳೆ ಇದಕ್ಕೆ ನೊಣ ಮುಟ್ಟೈತಿ ಎಂಜಲಾಗೈತಿ ಹೋಗತ್ತಳಿಕೆಂದ ಹೋಗಂದಾಗ ಅವಾಗ ಹಿಂದಾಗಡೆ ಏನ್ ಮಾಡಿದ್ರು? ಹೋಗಿ ಒಂದು ಡಬ್ಬಿ ಒಳಗಿನ ಸಕ್ಕರೆ ತಗೊಂಡು ಬಂದಳು. ಸಕ್ಕರೆ ತಗೊಂಡು ಬಂದ ಕೂಡಲೇ ಇದಕ್ಕೆ ಇರಿಬಿ ಮುಟ್ಟೈತಿ, ಇದು ಎಂಜಲಾಗೈತಿ ಹೋಗತ್ತಳಿಕೆಂದ ಅಂದಾಗ ಅವಾಗ ಏನಂದಳಕಿ ಕೂತಿ ಅಂದ. ಯವ್ವ ಏನ್ ಯಾವ್ದು ಮಾಡಿದ್ರು ಸುದ್ದ ಆಗಂಗಿಲ್ಲ. ಹೌದು. ಏನ್ ಅವನ ಪಾದ ತೊಳದಕ್ಕೆ ಏನೈತಿ? ಕಾಲು ತೊಳದಕ್ಕೆ ಪೂಜೆ ಮಾಡು, ಹಿಂದಾಗಡೆ ಕೊಡಾಕ್ ಬರ್ತೈತೆ ತಳಿಕೆಂದ. ಹೌದು. ಅಂದಾಗ ಪಾದ ತೊಳದಕ್ಕೆ ಪೂಜೆ ಮಾಡ್ತಿದ್ಳು. ಮಾಡುವಾಗ ಅವಾಗ ತಂಗಿ ಇವನ ನನ್ನ ಗಂಡದನ್ನ ತವಾಗ ಕೂಣ ಹಿಡ್ದಾಳಕಿ. ನಿನ್ನ ಗಾಂಡ ಸಹಿತ ನಿನ್ನ ಕೂಣ ಹತ್ತಿಲ್ಲ ಆ ಸಂದರ್ಭ
ರೂಪದಾಗ ಕಾಲೊಳಗ ಪದ್ಮ ಇತ್ತು. ಮತ್ತ ನಿಮ್ಮವ್ ತಾಕತ್ತಿದ್ರ ಪವರ್ ಇದ್ರ ಗಂಡನ ಕೂಡ ಹಿಡಿಬೇಕಾಗಿತ್ತು ಕೊರವಂಜಿ ರೂಪದಾಗಿದ್ದಾಗ. ಯಾಕೆ ಹಿಡಿದಾಗ್ಲಿಲ್ಲ? ಅದ ಆಗಂಗಿಲ್ಲ. ಅವನ ಪವರ್ ಬೇರೆ ಐತಿ, ಅವನ ಲೀಲಾಗಳ ಬೇರೆ ಅದಾವ. ಅದಕ್ಕಾಗಿ ತಂಗಿ ಹಂಗೇನ್ ಇರಂಗಿಲ್ಲ. ಯಾಕಂತ ತಿಳ್ಕೊ ತಂಗಿ, ಅದರ ದಗದ ಬೇರೆ ಬೇರೆ ಐತಿ. ಹೌದು. ಜಗತ್ತದೊಳಗ ತಂಗಿ ಗಂಡನು ಹಂತದ ಶ್ರೇಷ್ಠ ಐತಿ. ಗಂಡಿನದಿಂದ ಪಿಂಡ ಹೊಟ್ಟೈತಿ, ಗಂಡಿನದಿಂದ ಬ್ರಹ್ಮಾಂಡ ತಯಾರಾಗೈತಿ. ಎಲ್ಲಾ ತಯಾರಾಗಬೇಕಾದ್ರೆ ನನ್ನ ಬೀಜನದಿಂದ ಸೃಷ್ಟಿಯಾಗೈತಿ, ಕರೆ ಹೊರತಾಗಿ ನಿನ್ನಿಂದ ಸೃಷ್ಟಿಯಾಗಿಲ್ಲ. ಆಕಿನೂ ಮಾಡ್ಯಾಳ. ಏನ್ ಮಾಡ್ಯಾಳ? ಮನ್ಯಾಗ ಚಪಾತಿ ಮಾಡ್ಯಾಳು. ಚಪಾತಿ ಮಾಡ್ಬೇಕಾದ್ರ ತಮ್ಮ ಮ್ಯಾಲ ಬೆಲೂನಿಗೆ ಬೇಕು, ಹಿಗ್ಬೇಕಾದ್ರ ನಿನ್ನ ಬೆಲೂನಿಗೆ ಚಪಾತಿ ಆಗಲ್ಲ, ಕೆಲಸ ಆಗಂಗಿಲ್ಲ. ಅದು ಹಂಗೇನ್ ಇರಂಗಿಲ್ಲ ತಂಗಿ, ಹುಚ್ಚರ ದಗದ ಮಾತಾಡಬೇಡ. ಹೌದೌದು. ದಗದ ಪೇಚ ಬಹಳ ಮಜಾ ಐತಿ. ಅದಕ್ಕಾಗಿ ತಮ್ಮ ಒಂದು ಗುರುನುಡಿ ಅಂದ ಕ್ಯಾಲಿ ಹಾಡಿಕೆರಿಂದ ಯಾಕಪ್ಪ ಅಂತಂದ್ರಣ ಈಗ ಟೈಮ್ನು 12 ಆಗಾಕ ಬಂದಿರ್ಬೇಕ್ರಿ. ಹೌದ್, 12 ಆಗಿರ್ಬೇಕ್ರಿ. ಅದಕ್ಕಾಗಿ ತಮ್ಮ ನಾವು ಯಾಕಪ್ಪ ಅಂತಂದ್ರನ ನಾಳೆಗೆ ನಮ್ಮ ಕಾರ್ಯಕ್ರಮದವ ಒಂದು ಸುಂದರವಾದ ಒಂದು ಕ್ಯಾಲಿಯನ್ನ ಹಾಡಿಕೆರಿಂದ ಮಂಗಳಾರತಿ ಮಾಡಿಕೆರಿಂದ ನಾವು ಆ ಕಡೆ ಊರಿಗೆ ಹೋಗೋಣ. ಹೌದ್, ನಡಿ. ನೀ ಕೇಳಿದ ಪ್ರಶ್ನಕವು ತಾರ ಕೊಟ್ಟಿನ ಸಬದಾಗ ಹಂಗೆ ಗಂಡ ಬೀಜ ಶ್ರೇಷ್ಠ ಐತಿ ನಾವು ಕನ್ನಡ ಒಳಗ. ಬಬಲೇಶ್ವರ ತಾಲೂಕ ಖಾರಗಿ ಊರಾಗ ಇರತೇನೆ ನೀವು ಕರೆಸಿದಾಗ ನಾನು ಇಲ್ಲಿ ಸೇವಾ ಮಾಡ್ತೇನೆ. ನೀವು ಕರೆಸಿದಾಗ ಬಂದು ಇಲ್ಲಿ ಸೇವಾ ಮಾಡ್ತೇನೆ. ಹೌದು. ಬೆಳಗಾವ ಜಿಲ್ಲಾದಾಗ ಅತನೇಯ ಮೆಕ್ಕಿದ ಊರ ಪ್ರಸಿದ್ಧ ಆತ ತೀರದ ಜಗದಾಗ. ಬೆಳಗ ತುಕಾರಾಮ ಹಸ್ತ ಇಟ್ಟಣ ಕೂಡಿದ ಸಭಾದಾಗ. ನೋಡ್ರಿಯ ಕಂದ ಸುರೇಶ ಹಾಡಿ ಹೇಳಣ ಔಜ ಊರಾಗ. ಪುರಾಣದಾಗಿನ ಮಾತನಾಡ ಪುರಾಣ ಹೇಳುತ್ತೇನೆ. ಮೊದಲಿಗೆ ಹುಡುಗೇನಿಲ್ಲ ಮಾಯ ಎಲ್ಲ ಆನಿರಗಾರದಾಗ ನಿನ್ನ ಹೆಣ್ಣು ಇಲ್ಲ ಸಾಜಿತ ಸುತ್ತಲ ನಿಮ್ಮ ಅವ್ವ ಇಲ್ಲ ಸಹಜತ ಸುತ್ತಲ ನಿನ್ನ ಹೆಣ್ಣ ಇಲ್ಲ. ಮೊದಲಿಗೆ ಹುಡುಗಿ ಮಾಯ ಇಲ್ಲ ನಿರಾಕಾರದಾಗ ನಿನ್ನ ಹೆಣ್ಣ ಇಲ್ಲ ಸಜಿತ ಸುತ್ತಲೆಲ್ಲ ನಿನ್ನ ಹೆಣ್ಣ ಇಲ್ಲ ಸಜಿತ ಸುತ್ತಲೆಲ್ಲ ನಿಮ್ಮ ಹೆಣ್ಣ ಇಲ್ಲ. ಮೊದಲಿಗೆ ಎತ್ತ ತಂಗಿಯ ನಿರಾಕಾರ ಮನೋಮನವರಲ್ಲಿ ಇಲ್ಲ ಯಾರ್ಯಾರ ಏ ಮೊದಲಿಗೆ ಏತ ಭಾಗ್ಯ ನಿರಾಕಾರ ಮನೋಮನವರಲ್ಲಿ ಇಲ್ಲ ಯಾರ್ಯಾರ ಆತಗೆ ಬ್ಯಾಡ ಸುರೇಶನ ಹೆಸರ ಇಡುದಿಲ್ಲ ನಿನ್ನ ಕಸರ ಆತಗೆ ಬ್ಯಾಡ ಅಪ್ಪನ ಹೆಸರ ಇಡುದಿಲ್ಲ ನಿನ್ನ ಕಸರ. ಮೊದಲಿಗೆ ಹುಡುಗಿ ಮಾಯ ಇಲ್ಲ ನಿರಾಕಾರದಾಗ ನಿಮ್ಮ ಹೆಣ್ಣ
ಮೂರ್ತಿದಿಂದ ಹುಟ್ಟಿತು ಜ್ಞಾನ ಆದಿಯಲ್ಲಿ ಯುದ್ಧವ ಶರಣ ಮೂರ್ತಿದಿಂದ ಹುಟ್ಟಿತು ಜ್ಞಾನ ಕೇಳ ಹುಚ್ಚ ಪ್ಯಾಲಿ ಮರಬ್ಯಾಡ ಹೈ ಪೊಲ್ಲಿ ಕೇಳ ಹುಚ್ಚ ಪ್ಯಾಲಿ ಮರಬ್ಯಾಡ ಕೈ ಪೊಲ್ಲಿ ಆದಿಯಲ್ಲಿ ಹೆಣ್ಣ ಇಲ್ಲ ಸುಳ್ಳು ಮಾಡು ಬ್ಯಾಡು ಡೌಲ ಈ ನಿರಾಕಾರದಾಗ ಇಲ್ಲ ಸುಳ್ಳು ಮಾಡು ಬ್ಯಾಡು ಡೌಲ ಸರಿ ಹಂಗ ಆಗ ತಾಳ ನನ್ನ ಹೆಂಡತಿಯ ಹೆಂಗೈತಿ ನಿರಾಕಾರದ ಝಳತಿ ನನ್ನ ಸರಿ ಹಂಗ ಆಗ ತಾಳ ನನ್ನ ಹೆಂಡತಿಯ ನನ್ನ ಜೋಡಲ್ಲ ಸುಳ ಬೆಳಗಾಡುವುದಲ್ಲ ನನ್ನ ಜೋಡಲ್ಲ ಸುಳ ಬೆಳಗಾಡುವುದಲ್ಲ ಔಜ ಊರಾಗ ಮಾಡಬೇಡ ನಕಲ ನಿಮ್ಮ ಅವ್ವ ಎಲ್ಲ ಸೊಲ್ಲಾಪುರ ಭಾಗದಾಗ ಮಾಡಬೇಡ ನಕಲ ನಿನ್ನ ಹೆಣ್ಣ ಎಲ್ಲ बड़े मुस्कान मेरे में भूबा मेरा जिंदगानी मेरे में भूबा ಕವಿ ಹುಟ್ಟತಾವ ನೋಡ ಬಂಗಾರದ ಕಾಣಿಯ ಬೆಳಗಾವ್ ಜಿಲ್ಲಾಕ ಹತ್ತನೇ ಅಲ್ಲಿ ಕವಿ ಹುಟ್ಟತಾವ ನೋಡ ಬಂಗಾರದ ಕಾಣಿಯ ವಾಸುದೇವ ಗ್ರಂಥ ನೋಡಿ ಹೇಳ್ಯಾನ ಶೋಧ ಮಾಡಿ ವಾಸುದೇವ ಗ್ರಂಥ ನೋಡಿ ಹೇಳ್ಯಾನ ಶೋಧ ಮಾಡಿ ಕಂಬಗಿ ಸುರೇಶ ಹಾಡ್ಯಾನ ಜಿಗದ್ಯಾಡಿ ನುಣ್ಣು ಹೆಣ್ಣ ಇಲ್ಲ ಕಂಬಗಿ ಸುರೇಶ ಹಾಡ್ಯಾನ ಕುಣದ್ಯಾಡಿ ನಿನ್ನ ಪಡಿಕೆ ಇಲ್ಲ
ಸಾಜಿತ ಸುತ್ತಾಲೆಲ್ಲ ಮಾಯಣ್ಣವೆಲ್ಲ ಬಾಹುಲಿ ನಿಮ್ಮಣ್ಣ ಪರಿಶೆಟ್ಟಿ ಏನ್ರಿ ನಿಮ್ಮಣ್ಣ ಪರಿಶೆಟ್ಟಿ ಯಾವ ನಮ್ಮ ವೀರೇಶ ನಿಮ್ಮಣ್ಣ ಪಡಿಶೆಟ್ಟಿ ಸಾಕಿನ ಯಾವ ನಮ್ಮ ಔದ ಗ್ರಾಮದಲ್ಲಿ ಅವರಾದ್ರೂ ಕೂಡ 51 ರೂಪಾಯಿ ಕೊಟ್ಟಾರ ಅವ್ರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ದೈಚಾರಕ್ಕಾದ್ರ ಪೂರ್ಣ ಮಾಡಿಸಕದು ತಗೋರಿ ನಿಮ್ದು ಇಲ್ಲಿ ರೋಕ್ ಬೈ ಟೋಕ ತಗೋ ಹಿಡಿ ಹೆಸರು ಹೇಳ್ರಿ ಯಾವ ನಮ್ಮ ಕಲಾ ಪ್ರೇಮಿಗಳಾಗಿರ್ತಕ್ಕಂಥವ್ರು ಅವ್ರು ಯಾರಪ್ಪ ಯಾವ ನಮ್ಮ ಮಾದೇವಣ್ಣ ತಡವಾಳ ಸಾಕಿನ ಔದ ಗ್ರಾಮದ ಅವರಾದ್ರೂ ಕೂಡ ಹೋಟೆಲ್ ಮಾಲಕರು ಅವರಾದ್ರೂ ಕೂಡ ಏನೋ ಈ ಚಿಕ್ಕ ಬಾಲಕನ ಪದ್ಯವನ್ನ ಕೇಳಿ ಅವರ ಮನಸ್ಸಿಗೆ ಅತ್ಯಂತವಾಗಿ ಆನಂದವಾಗಿ ಅವರ ಅಮೃತ ಹಸ್ತಲಿಂದ ತಮ್ಮ ಈ ಕಲಿಯಕ ಬೆಲೆ ಕೊಡಬೇಕು ಕಲಾವಂತರ ಬಂದಾರದ ತಿಳ್ಕೊಂಡು ಈ ಭೂಮಿ ಮೇಲೆ ಗಂಡಸರು ತಿಳ್ಕೊಂಡು ಆಶೀರ್ವಾದ ರೂಪವಾಗಿ ಈಗ 3 ದಿನ 2 ದಿನ ಅಂತ ಹಾಡಿಕೆ ನಡೆದವು ಒಂದು ರಾತ್ರಿ 2 ರಾತ್ರಿ ಒಂದು ಹಗಲ ಒಬ್ಬರ ಹೆಣ್ಮಕ್ಳು ರೊಕ್ಕ ಕೊಟ್ಟಾರ ನಾಕಿಗೆ ಎಂದು ಕೊಟ್ಟಾರ ಹೌದೌದು ಇಲ್ಲ ಯಾಕಂತ ತಿಳ್ಕೊ ಎಲ್ಲಾ ಒಟ್ಟು ಬಂಡವಾಳ ಇರೋದು ನಮ್ಮ ಅಪ್ಪ ಅನ್ನತಕ್ಕೈತಿ ಹೌದೌದು ಅದಕ್ಕಾಗಿ ಅವರಾದ್ರೂ ಕೂಡ ಜ್ಞಾನಿಗಳು ಜ್ಞಾನಿಗಳು ಕೂಡಿದಂತ ಸಭದಲ್ಲಿ ತಂದ ಕೇಳಿದ ಏನ್ ಮಾಡ್ಯಾರಪ್ಪ ಏನ್ ಮಾಡ್ಯಾರತ್ತಂದ್ರ 51 ರೂಪಾಯಿ ಬಹುಮಾನ ಕೊಟ್ಟಾರ ಅವ್ರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ದೈಚನಕ್ಕಾದ್ರ ಪೂರ್ಣ ಮಾಡಿಸ್ತಕ್ಕಂಥ ಬಂಧುಗಳೇ ಹೌದೌದು ಬರ್ರಿ ಯಾವ ನಮ್ಮ ಕಲಾ ಪ್ರೇಮಿಗಳಾಗಿರ್ತಕ್ಕಂಥ ಯಾವ ನಮ್ಮ ಮಲ್ಲಿಕಾರ್ಜುನನ್ನ ಸಿಂಧೆ ಸಾಕಿನ ಔಜ್ ಗ್ರಾಮದವರು ಅವರಾದ್ರೂ ಕೂಡ ಈ ಕಲಿಯಕ ಬೆಲೆ ಕೊಡಬೇಕಂತ ತಿಳ್ಕೊಂಡು ಅವರ ಅಮೃತ ಹಸ್ತಲಿಂದ ಪುಡಿ ಸಭೆಯಲ್ಲಿ ತಂದು 51 ರೂಪಾಯಿ ಬಹುಮಾನ ಕೊಟ್ಟಾರ ಇಲ್ಲಿ ವಾಸ ಮಾಡಿರ್ತಕ್ಕಂಥ ದೈಚರಣಕ್ಕಾದ್ರ ಪೂರ್ಣ ಮಾಡಿಸ್ತಕ್ಕದು ಯಾವ ನಮ್ಮ ಕಲಾ ಪ್ರೇಮಿಗಳಾಗಿರ್ತಕ್ಕಂಥ ಯಲ್ಲಪ್ಪ ಕಾಕ ಗುರುನಾಥ ಹೌದೌದು ಸಾಕಿನ ಅಕ್ಕಲಕೋಟ ಗ್ರಾಮದವರು ಹೆಣ್ಣಿನ ಕುಲಕ್ಕೆ ಗಂಡ ಬೇಕಂತ ತಿಳ್ಕೊಂಡ ಅವರಾದ್ರೂ ಕೂಡ ಗಂಡ ದೇವರ ಗಂಡ ಗುರು ಗಂಡ ಸರ್ವಸ್ವ ಹೌದು ಗಂಡನ ಬಿಟ್ಟ ಹೆಣ್ಣಿಗೆ ಎಲ್ಲಿ ಸದ್ಗತಿ ಇಲ್ಲ ಇದಕ್ಕೆ ಮುಕ್ತಿ ಇಲ್ಲ ಹೆಣ್ಮಗಳಿಗೆ ಇದು ಏನ್ ಹೆಣ್ಮಗಳು ಹೇಳಿದ್ರು ಗಂಡನ ಬಿಟ್ಟ ಗತಿ ಇಲ್ಲ ತಿಳ್ಕೊಂಡು ಅವ್ರ ಅಮೃತ ಹಸ್ತಲಿಂದ ಮತ್ತ ಗಂಡನ ಮನ್ಯಾಗ ಬರಬೇಕು 51 ರೂಪಾಯಿ ಬಹುಮಾನ ಕೊಟ್ಟಾರ ಅವ್ರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ದೈಚರಣಕ್ಕಾದ್ರ ಪೂರ್ಣ ಮಾಡಿಸ್ತಕ್ಕದ್ದು ಎಲ್ಲಿ ತಮ್ಮ 2 ದಿನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟದಿಂದ ಆಯ್ತು ನಿನ್ನೆ ರಾತ್ರಿ ಆಗ್ಲಿ ಮತ್ ಇವತ್ತು ಹಗಲಾಗ್ಲಿ ಇವತ್ತು ರಾತ್ರಿ ಆದ್ರೂ ಸಹಿತ ಕಮಿಟಿ ಅವ್ರ ಔಷಧವ್ರು ಏನ್ ಹೇಳಿದ್ರಪ್ಪ ಅಂತಂದ್ರ ಪ್ರಥಮದಾಗ ಏನ್ ಹೇಳಿದ್ರು 2 ರಾತ್ರಿ ಹಾಡಬೇಕ ಸುರೇಶ ಅಂತ ಹೇಳಿ ನಮಗೆ ಎಲಿ ಕೊಟ್ಟಿದ್ರು ಅದಕ್ಕಾಗಿ ಮತ್ತ ಕಮಿಟಿ ಅವ್ರು ಇವತ್ತು ಮುಂಜಾನೆ ಏನ್ ಮಾಡಿದ್ರಂದ್ರ ಎಲ್ಲ ಸುರೇಶ್ ಮಾಸ್ತರ್ ರಾತ್ರಿ ಬೆಳಗಣ ಥಂಡಿ ಬಾಳ ಇರ್ತತಿ ಯಾರ ಕುಂದ್ರಂಗಿಲ್ಲ ಇವತ್ತು ಮುಂಜಾನೆ ನೀವು ಒಂದ್ 2-3 ತಾಸು ಕಾರ್ಯಕ್ರಮ ಮಾಡಂದಾಗ ನಾವು ಒಂದ್ 4-5 ತಾಸು ಕಾರ್ಯಕ್ರಮ ಮಾಡಿದ್ವು ಸಾಲಿ ಒಳಗ ಅದಕ್ಕಾಗಿ ನೀವು ಅಲ್ಲಿ ಕಾರ್ಯಕ್ರಮ ಮಾಡಿ ಇಲ್ಲಿ ಬೇಕಾದಂಗ ಬಾರ ತನಕ ಹಾಡಿದ್ರ ನಡಿತೈತಿ ಅಟ್ ಹಾಡಿಕೆಯನ್ನು ಮಂಗಳಾರತಿ ಮಾಡಿ ಮುಗಿಸ್ಬಿಡ್ರತ್ತೇಳಿ ನಮ್ಮ ಗೌಡ್ರು ಹೇಳಿದ್ರು ಕಮಿಟಿ ಹಿರಿಯರು ಎಲ್ಲಾರು ಹೇಳಿದಾಗ ಅಪ್ಪಣೆ ಮೇರೆಗೆ ಇಲ್ಲಿ ತನಕ ಕಾರ್ಯಕ್ರಮ ಕೇಳಿದ್ರಿ ಎಲ್ಲಾರು ಉತ್ಸಾಹ ಮಾಡಿದ್ರಿ ಎಲ್ಲರಿಗೆ ನಮಗೆ ಏನ್ ಬೇಕಾದ ಮಾಡುವಂತ ಕೊಟ್ರಿ ಅದಕ್ಕಾಗಿ ನಿಮ್ಮ ಆಶೀರ್ವಾದ ನಿಮ್ಮ ದಯ ಈ ಭಗವಂತನ ಆಶೀರ್ವಾದ ಯಾವ ನಮ್ಮ ಖಾದಿರ್ ಸಾಹೇಬ್ ಮುತ್ಯಾನ ಪೀರ್ ಸಾಹೇಬ್ ಮುತ್ಯಾನ ಆಶೀರ್ವಾದ ಇರ್ಲಿ ಸದಾ ನಮ್ಮ ನಿಮ್ಮ ಪ್ರೀತಿ ಹಿಂಗ ಯಾವತ್ತು ಹಾಡಬೇಕಿದಂಗ ಹೋಗ್ಲತ್ತ ತಿಳ್ಕೊಂಡು ಹೆಂಗಸರು ನಿಂದೆ ಆಡೋರಿಗೆ ಗಂಡಸರಿಗೆ ಇರ್ಬೇಕಂತ ತಿಳ್ಕೊಂಡು ಆ ಭಗವಂತನಲ್ಲಿ ಸದಾ ನಾ ಸಾಕ್ಷಾಂಡಾಗಿ ಬೇಡ್ಕೊಳ್ತಾನೋ ಅದಕ್ಕಾಗಿ ತಮ್ಮ ಏನ ಮಂಗಳಾರತಿ ಒಂದು ಕ್ಯಾಲಿವನ್ನ ಮಾಡ್ಕೊಂಡಿದ್ದರಿಂದ ನಿಮ್ಮಲ್ಲಿ ಇರ್ತಕ್ಕಂಥ 5 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ ಆ ಮಂಗಳಾರತಿ ಮಾಡುವಾಗ ತಂದಕ್ಕೆ ಒಂದು ಸುರತಿ ಪವದಾಗ ಹಾಕಬೇಕಾಗಿತ್ತು ತಮ್ಮಲ್ಲಿ ವಿನಂತಿ ನಿತ್ಯದಾರೋತೆ ಬೆಳಗುನು ಎಲ್ಲಾರ ತನು ಎಂಬ ತಾಮ್ರದ ಬಾಂಡೆ ಮನವೇ ಕರ್ಪೂರ ತನು ಎಂಬ ತಾಮ್ರದ ಬಾಂಡೆ ಮನವೇ ಕರ್ಪೂರ ಸತ್ಯದಿಂದ ನಿತ್ಯದಾರೋತೆ ಬೆಳಗುನು ಎಲ್ಲಾರ ತನು ಎಂಬ ತಾಮ್ರದ ಬಾಂಡೆ
ಮನವೇ ಕರ್ಪೂರ ತನು ಎಂಬ ತಾಮ್ರದ ಬಾನೆ ಮನವೇ ಕರ್ಪೂರ ಆಸೆ ವಿಷಯದ ಬಗೆಯ ಮಾಡಿ ನಿರವ ಪರಬ್ರಹ್ಮ ಪರ ವಸ್ತುಗ ಬೆಳಗುಣ ಕೈಯ ನಿರಾಕಾರ ನಿರಂಜನಗ ನಾವು ಬೆಳಗುನು ಕೈಯಾರ ನಿರಾಕಾರ ನಿರಂಜನಗ ನಾವು ಬೆಳಗುನು ಕೈಯಾರ ಬೆಳಗೋರು ಎಲ್ಲಾರ ತನು ಎಂಬ ತಾಮ್ರದ ಬಾನೆ ಮನವೇ ಕರ್ಪೂರ ತನು ಎಂಬ ತಾಮ್ರದ ಬಾನೆ ಮನವೇ ಕರ್ಪೂರ ಚಿನ್ಮಯಾದ್ರಿ ಚಂದ್ರೂಪ ಸ್ವರೂಪ ತೋರು ಧನಕಾರ ನಿರಾಕಾರ ನಿರಗುಣಗ ಬೆಳಗುಣ ಕೈಯ ತನ ಮನುವ ಅರ್ಪಣೆ ಮಾಡಿ ಬೆಳಗುನು ಕೈಯಾರ ತನು ಮನ ಧನ ಅರ್ಪಣೆ ಮಾಡಿ ಬೆಳಗುನು ಕೈಯಾರ ಸತ್ಯದಿಂದ ನಿತ್ಯದಾರುತೆ ಸತ್ಯದಿಂದ ನಿತ್ಯದಾರುತೆ ಬೆಳಗೋರು ಎಲ್ಲಾರ ತನು ಎಂಬ ತಾಮ್ರದ ಬಾನೆ ಬೆಳಗುನು ಕರ್ಪೂರ ತನು ಎಂಬ ತಾಮ್ರದ ಬಾನೆ ಮನವೇ ಕರ್ಪೂರ ಮಾರಾಟ ಜಿಲ್ಲಾದೊಳಗ ಔಜಾಮೋರ ಪೀರ ಕೆಳರಿ ಮುದ್ದ ಜಡಿಜನ ಅವನ ಆಸ ಪೀರ ಸಾಹೇಬ ಮುತ್ತನ ದೈವ ಇರಲಿ ನಮ್ಮ ಮ್ಯಾಳ ಪೀರ ಸೇಕ ಧವನ ಮುತ್ತನ ಇರಲಿ ದಯ ಮ್ಯಾಲ ಸತ್ಯದಿಂದ ನಿತ್ಯದಾರುತೆ ಸತ್ಯದಿಂದ ನಿತ್ಯದಾರುತೆ ಬೆಳಗೋರು ಎಲ್ಲಾರ ತನು ಎಂಬ ತಾಮ್ರದ ಬಾನೆ ಮನವೇ ಕರ್ಪೂರ ತನು ಎಂಬ ತಾಮ್ರದ ಬಾನೆ ಮನವೇ ಕರ್ಪೂರ ಬೆಳಗಾವ್ ಜಿಲ್ಲಾ ತಲೆ ತಾಲೂಕ ಮೆರೆಯೋದು ಸಿಂಗ ಅಲ್ಲಿ ಸಿದ್ದೇಶ್ವರ ನೆಲದ ಭಾವದ ಗಂಭೀರ ತಂದ ಕವಿಯ ವಾಸ ಮಾಡ್ಯಾನೋ ಅವಂದೇ ಆಸಾರ ತಂದ ವಸುವ ಪದ ಮಾಡಿ ಕೊಟ್ಟನ ಅವಂದೇ ಆಸಾರ ಸತ್ಯದಿಂದ ನಿತ್ಯದಾರುತೆ ಸತ್ಯದಿಂದ ನಿತ್ಯದಾರುತೆ ಬೆಳಗೋನು ಎಲ್ಲಾರ ತನು ಎಂಬ ತಾಮ್ರದ ಬಾನೆ ಮನವೇ ಕರ್ಪೂರ ತನು ಎಂಬ ತಾಮ್ರದ ಬಾನೆ ಮನವೇ ಕರ್ಪೂರ ಸತ್ಯದಿಂದ ನಿತ್ಯವಾರದೆ ಸತ್ಯದಿಂದ ನಿತ್ಯವಾರದೆ ಬೆಳಗೋನು ಎಲ್ಲಾರ ತನು ಎಂಬ ತಾಮ್ರದ ಬಾನೆ ಮನವೇ ಕರ್ಪೂರ ತನು ಎಂಬ ತಾಮ್ರದ ಬಾನೆ ಮನವೇ ಕರ್ಪೂರ
ಓಂ ಚೈತನ್ಯಂ ಶಾಶ್ವತಂ ನಾದ ಬಿಂದು ಕಲಾತೀತಂ ನಿರಂಜನಂ ತಸ್ಮೈ ಶ್ರೀ ಗುರುವೇ ನಮಃ. ಬಸವೇಶ್ವರ ಮಹಾರಾಜ್ ಕಿ ಜೈ, ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ. ಯಾವ ನಮ್ಮ ಪೀರ್ ಶೇಖ ಕಾದಿರ್ ಮುತ್ಯ ಮಹಾರಾಜ್ ಕಿ ಜೈ. ಯಾವ ನಮ್ಮ ಆದಿಶಕ್ತಿ ಮಾತಾ ಕಿ ಜೈ. ಯಾವ ನಮ್ಮ ಜಗದ ಆದಿಶಕ್ತಿ ಮಾತಾ ಕಿ ಜೈ. ಸಾಧು ಸಂತ ಮಹಾರಾಜ್ ಕಿ ಜೈ. ಹುಸೇನಿ ಮೌಲಾ ಸಾಹೇಬ ಮೊಹಮ್ಮದ್ ಸಾಹೇಬ್ ಮುತ್ಯ ಕಿ ಜೈ. ಜಯ ಜೈ ನಮ್ ಪಾರ್ವತಿ ನಮಸ್ಕಾರ. ನಮ್ ಚಾನಲ್ದವ್ರು ಎಬ್ಸ್ರಿ. ನಮ್ಮ ವ್ಯವಸ್ಥೆ ಅವ್ರೆ